ಈ ಒಂದು ವಾಚ್ ನಮ್ಮ ಹತ್ರ ಇದ್ರೆ ಸಾಕು, ಯಾವುದೇ ಸ್ಮಾರ್ಟ್ ಫೋನ್ ಅವಶ್ಯಕತೆ ಇಲ್ಲ. ಡೇ ಟು ಡೇ ಲೈಫ್ ಅಲ್ಲಿ ನಾವು ಸ್ಮಾರ್ಟ್ ಫೋನ್ ಯೂಸ್ ಮಾಡ್ಕೊಂಡು ಮಾಡುವಂತ ಕಾಲ್ಸ್, ಮೆಸೇಜಸ್, ಪೇಮೆಂಟ್ಸ್ ಈ ಒಂದು ಸ್ಮಾರ್ಟ್ ವಾಚ್ ಅಲ್ಲಿ ಆದ್ರೆ ಆಗುತ್ತೆ. ಇನ್ ಕೇಸ್ ಫೋನ್ ನಮ್ಮ ಹತ್ರ ಇಲ್ಲ ಅಂದ್ರೂ ಸಹ ಡೇ ಟು ಡೇ ಲೈಫ್ ಅಲ್ಲಿ ನಾವು ಮಾಡುವಂತ ಕೆಲಸಗಳನ್ನೆಲ್ಲ ಈ ಒಂದು ಸ್ಮಾರ್ಟ್ ವಾಚ್ ನ ಯೂಸ್ ಮಾಡಿ ಮಾಡಬಹುದಾಗಿದೆ. ಗ್ಯಾಲಕ್ಸಿ ವಾಚ್ 4 ಕ್ಲಾಸಿಕ್ ಅಂತ ಇದು LTE ವರ್ಷನ್. ಇದರಲ್ಲಿ ಈ ಸಿಮ್ ನ ಸಪೋರ್ಟ್ ಸಹ ಇದೆ. ಬಾಕ್ಸ್ ಒಳಗಡೆ ನೋಡೋದಾದ್ರೆ ನಮ್ಗೆ ಇಲ್ಲಿ ವಾಚ್ ನೋಡೋದಕ್ಕೆ ಸಿಗುತ್ತೆ. ಮತ್ತೆ ಇದರಲ್ಲಿ ಸ್ವಲ್ಪ ಯೂಸರ್ ಮ್ಯಾನ್ಯುವಲ್, ಒಂದು ವೈರ್ಲೆಸ್ ಚಾರ್ಜರ್ ಸಿಗುವಂತದ್ದು. ಸೊ ಇದು USB ಟೈಪ್ A ಇದೆ. ಟೈಪ್ C ಇದ್ದಿದ್ರೆ ಸ್ವಲ್ಪ ಚೆನ್ನಾಗಿರ್ತಿತ್ತು. ಟೈಪ್ A ಚಾರ್ಜರ್ಗಳೇ ಕಣ್ಮರೆ ಆಗ್ಬಿಟ್ಟಿದೆ, ಒಂದು ಇಲ್ಲ ಟೈಪ್ A ಚಾರ್ಜರ್ಗಳು. ಬಾಕ್ಸ್ ಒಳಗಡೆ ನಮ್ಗೆ ಇಷ್ಟ ನೋಡೋದಕ್ಕೆ ಸಿಗೋದು. ಈ ವಾಚ್ ನ ಟೆಕ್ ಸ್ಪೆಸಿಫಿಕೇಶನ್ ನೋಡ್ಕೊಳ್ಳೋದಾದ್ರೆ ಇಲ್ಲಿ ರೌಂಡ್ ಡಯಲ್ ಕೊಟ್ಟಿದ್ದಾರೆ. ಮತ್ತೆ ಈ ಕಡೆ ಸೈಡ್ ಅಲ್ಲಿ 2 ಬಟನ್ಸ್ ಇದ್ದು, ಇದರಲ್ಲಿ ಒಂದು ಬಟನ್ ಮಾತ್ರ ರೆಡ್ ಅಂಡ್ ಬ್ಲಾಕ್ ಕಲರ್ ಅಲ್ಲಿ ಕೊಟ್ಟಿದ್ದಾರೆ. ಸೊ ಈ ಕಡೆ ಸೈಡ್ ನೀಟ್ ಅಂಡ್ ಕ್ಲೀನ್ ಆಗಿದ್ದು. ಬ್ಯಾಕ್ ಸೈಡ್ ನಮ್ಗೆ ಸ್ಯಾಮ್ಸಂಗ್ ಗ್ಯಾಲಕ್ಸಿ ವಾಚ್ ಅಂತ ನೋಡೋದಕ್ಕೆ ಸಿಗ್ತಾ ಇದೆ. ಮತ್ತೆ ಇದು ಮೇಡ್ ಇನ್ ವಿಯೆಟ್ನಾಂ ಬೈ ಸ್ಯಾಮ್ಸಂಗ್ ಅಂತ ಸಹ ಇದರಲ್ಲಿ ಬರ್ದಿದ್ದಾರೆ. ಇದರ ಫ್ರಂಟ್ ಅಲ್ಲಿ ಗೊರಿಲ್ಲಾ ಗ್ಲಾಸ್ DX ಕೊಟ್ಟಿದ್ದು. ಇದು ಒಂದು AMOLED ಡಿಸ್ಪ್ಲೇ ಆಗಿರುತ್ತೆ. 1.4 ಇಂಚಸ್ ಸೈಜ್ ನ AMOLED ಡಿಸ್ಪ್ಲೇ ಆಗಿದ್ದು, ಇದರಲ್ಲಿ ಟೋಟಲ್ 1.5 GB ರ್ಯಾಮ್ ಮತ್ತೆ 16 GB ಸ್ಟೋರೇಜ್ ಇರುತ್ತೆ. 450 × 450 ಪಿಕ್ಸೆಲ್ಸ್ ನ ಹೊಂದಿದೆ. ಮತ್ತೆ ಇದು ಆಲ್ವೇಸ್ ಆನ್ ಡಿಸ್ಪ್ಲೇ ಸಪೋರ್ಟೆಡ್ ಸಹ ಇರುವಂತದ್ದು. ಇದರಲ್ಲಿ Exynos W920 ಅಂತ 5 ನ್ಯಾನೋಮೀಟರ್ ಟೆಕ್ನಾಲಜಿ ಒಂದಿಗೆ ಹೊಂದಿರುವಂತಹ ಸ್ಯಾಮ್ಸಂಗ್ ನದೇ ಒಂದು ಪ್ರೊಸೆಸರ್ ನ ಯೂಸ್ ಮಾಡಲಾಗಿದೆ. ಇದು Android Wear OS 4 ಮತ್ತು One UI Watch 5 ನ ಕಾಂಬಿನೇಷನ್ ಜೊತೆ ಇದು ಸಾಫ್ಟ್ವೇರ್ ಇರುವಂತದ್ದು. ಸೊ ಅರ್ಧ ಆಂಡ್ರಾಯ್ಡ್ ಅರ್ಧ ಸ್ಯಾಮ್ಸಂಗ್ ನ ಸಾಫ್ಟ್ವೇರ್ ಇದ್ರಲ್ಲಿ ಇರುವಂತದ್ದು. ಅದಕ್ಕೋಸ್ಕರ ಪ್ಲೇ ಸ್ಟೋರ್ ಸಪೋರ್ಟ್ ಎಲ್ಲ ಕೊಡ್ತಾ ಇರೋದು. ಇಲ್ಲ ಟೈಸನ್ ಇದ್ದಿದ್ರೆ ನಮ್ಗೆಲ್ಲ ಟೈಸನ್ ಸ್ಟೋರ್ ಇಂದಾನೆ ಎಲ್ಲ ಡೌನ್ಲೋಡ್ ಮಾಡ್ಕೊಬಹುದಾಗಿತ್ತು. ಇದರಲ್ಲಿ ಟೋಟಲ್ 361 mAh ನ ಬ್ಯಾಟ್ರಿ ಹೊಂದಿದ್ದು. ಸೊ ಆಲ್ಮೋಸ್ಟ್ ನಾನು ಚೆಕ್ ಮಾಡ್ದಂಗೆ ಒಂದು ದಿನ ಪೂರ್ತಿ, ನೈಟ್ ಆಗಲ್ಲ, 24 hours ಅಂತ ಹೇಳೋದಕ್ಕಾಗಲ್ಲ. ಸೊ ಬೆಳಿಗ್ಗೆಯಿಂದ ರಾತ್ರಿವರೆಗೂ ಈಸಿಯಾಗಿ ಈಚ್ ಆ್ಯಂಡ್ ಎವ್ರಿ ವರ್ಕ್ಗಾದರೆ ಇದನ್ನು ಯೂಸ್ ಮಾಡ್ಬೋದಾಗಿದೆ. ಲೈಕ್ ಕಾಲಿಂಗ್ಸ್ಗೆ ವಿತೌಟ್ ಸ್ಮಾರ್ಟ್ಫೋನ್ ನಾನು ಒಂದು ದಿನ ಪೂರ್ತಿ ಈ ವಾಚ್ನ ಹಾಕೊಂಡು ಸರ್ವೈವ್ ಆಗಿದ್ದೀನಿ. ಯಾವುದೇ ರೀತಿ ನನಗೇನು ಬೇರೆ ನೆಸೆಸಿಟಿ ಬರಲಿಲ್ಲ. ಮತ್ತು ಇದರಲ್ಲಿ ಫುಟ್ ಸ್ಟೆಪ್ಪು ಮತ್ತು ಬ್ಲಡ್ ಆಕ್ಸಿಜನ್ ಮೀಟರು, ಹಾರ್ಟ್ ಬೀಟು ಎಲ್ಲ ಒಂದು ರೇಂಜಿಗೆ ಅಕ್ಯುರೇಟಾಗಿ ತೋರಿಸುತ್ತೆ ಅಂತ ಹೇಳ್ಬೋದು. ಲೈಕ್ 1% ಡಿಫ್ರೆನ್ಸ್ ಇದೆ ಅಷ್ಟೇ. ಸೊ ಜಾಸ್ತಿ ಅಕ್ಯುರೇಟ್ ಅಂತ ಹೇಳೋದಕ್ಕಾಗಲ್ಲ. ಸಮ್ಟೈಮ್ಸಲ್ಲಿ ವಾಚನ್ನೆಲ್ಲ ನಾವು ನಂಬೋದಕ್ಕಾಗೋದಿಲ್ಲ. ಕೆಲವೊಂದು ಟೈಮಲ್ಲಿ ತುಂಬ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು. ಇದರಲ್ಲಿ ಹೆಲ್ತ್ ಟ್ರ್ಯಾಕಿಂಗ್ದು ಸುಮಾರು ಮೋಡ್ಸ್ ಇದ್ದು, ವಾಕಿಂಗು, ಸೈಕ್ಲಿಂಗ್, ಈ ರೀತಿ ಸುಮಾರು ಮೋಡ್ಸ್ ಇದೆ. ಇಡೀ ಪ್ರಪಂಚದಲ್ಲಿ ಎಷ್ಟೆಷ್ಟು ಮೋಡ್ಸ್ ಇದಾವೆ ಎಲ್ಲ ತಂದು ಇದರಲ್ಲೇ ಹಾಕ್ಬಿಟ್ಟಿದ್ದಾರೆ. ಸೊ ನಾವು ಡೇ ಟು ಡೇ ಲೈಫಲ್ಲಿ ನಾವು ಅಷ್ಟೊಂದೇನು ಯೂಸ್ ಮಾಡೋದಿಲ್ಲ. ಸೊ ಆದರೂ ಸಹ ಇದು ನಮಗೆ ಕೆಲವೊಂದು ಟೈಮಲ್ಲಿ ತುಂಬ ಹೆಲ್ಪ್ ಆಗುತ್ತೆ. ನಮ್ಮ ಹೆಲ್ತ್ನ ನಾವು ಕಾನ್ಸಿಯಸ್ ಆಗಿ ಇಟ್ಕೊಳ್ಳೋದಕ್ಕೂ ಸಹ ಇದು ನಮಗೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು. ಇನ್ ಕೇಸ್ ನಮ್ಮ ಹತ್ರ ಒಂದು ಫೋನ್ ಇಲ್ಲ ಅಂದರೂ ಸಹ ನಾವು ಈ ಒಂದು ವಾಚ್ನ ಇಟ್ಕೊಂಡು ನಾವು ಎಮರ್ಜೆನ್ಸಿ ಸಿಚುವೇಶನಲ್ಲಿ ನಾವು ಯಾರಿಗಾದ್ರೂ ಕಾಲ್ ಮಾಡಬೇಕಾದ್ರೆ, ಇಲ್ಲ ವಾಟ್ಸಪ್ ಮಾಡಬೇಕಾದ್ರೆ, ಯಾರಿಗಾದ್ರೂ ಟೆಕ್ಸ್ಟ್ ಮಾಡಬೇಕಾದ್ರೆ, ಅಥವಾ ವಾಟ್ಸಪ್ಪಲ್ಲಿ ಅವ್ರೇನಾದ್ರೂ ಕಳಿಸಿರೋದನ್ನ ನೋಡಬೇಕು ಅನ್ನೋದಾದ್ರೆ, ಇಲ್ಲಾಂದ್ರೆ ಎಮರ್ಜೆನ್ಸಿ ಏನಕ್ಕಾದ್ರೂ ಪೇಮೆಂಟ್ಸ್ ಮಾಡಬೇಕು ಅಂದ್ರೂ ಸಹ ಈ ವಾಚ್ ತುಂಬ ಯೂಸ್ಫುಲ್ ಆಗಿದೆ. ಇದರಲ್ಲಿ ಇನ್ನೂ ತುಂಬ ಮೋಡ್ಸ್ ಇದೆ. ಮೋಡ್ಸು ಅದು ತುಂಬ 2 ವರ್ಷ ಹಳೆ ಕಾಲದ ಕತೆ. ಮತ್ತೆ ಈ ವಾಚ್ನ ನಾವು ಡೈರೆಕ್ಟ್ ಸ್ಯಾಮ್ಸಂಗ್ ಅವ್ರದ್ದೇ ಗ್ಯಾಲಕ್ಸಿ ವೇರಿಯಬಲ್ ಅಂತ ಆ್ಯಪ್ ಇದೆ. ಈ ಆ್ಯಪ್ನ ಮುಖಾಂತರ ಇದನ್ನ ಕನೆಕ್ಟ್ ಮಾಡ್ಕೊಬೇಕಾಗುತ್ತೆ. ಸೊ ಆ್ಯಪ್ ಇನ್ಸ್ಟಾಲ್ ಮಾಡ್ಕೊತಾ ಇದ್ದೀನಿ. ಆ್ಯಪ್ನ ಇಂಟರ್ಫೇಸ್ ನಮಗೆ ಈ ರೀತಿ ನೋಡೋದಕ್ಕೆ ಸಿಗ್ತಾ ಇದೆ. ಇಲ್ಲಿ ವಾಚ್ಗೆ ಕಂಟಿನ್ಯೂ ಕೊಡ್ತಾ ಇದ್ದೀನಿ. ಇಲ್ಲಿ ಗ್ಯಾಲಕ್ಸಿ ವಾಚ್ 4 ಕ್ಲಾಸಿಕ್ ಅಂದ್ಬಿಟ್ಟು ಇಲ್ಲಿ PABZ ಅಂತ ಒಂದು ಕೋಡ್ ಇದೆಯಲ್ಲ, ಅದ್ರ ಸಮೇತ ಇಲ್ಲಿ ತೋರಿಸ್ತಾ ಇದೆ. ಸೊ ಈ ಕೋಡ್ನ ನಾವಿಲ್ಲಿ ಪೇರ್ ಮಾಡಿಕೊಂಡು ಇಲ್ಲಿ ಅಕ್ಸೆಪ್ಟ್ ಕೊಡಬೇಕಾಗಿದೆ. ಗ್ಯಾಲಕ್ಸಿ ವಾಚ್ 4 ಪ್ಲಗ್-ಇನ್ ಅಂತ ಒಂದು ಆ್ಯಪ್ ಕೇಳ್ತಾ ಇದೆ. ಸೊ ಮೇ ಬಿ ಸ್ಯಾಮ್ಸಂಗ್ ಫೋನ್ ಇದ್ರೆ ಇದೇನು ಕೇಳೋದಿಲ್ಲ ಅನ್ಸುತ್ತೆ. ಇದು ಮೋಟೋರೋಲಾ ಫೋನ್ ಆಗಿರೋದ್ರಿಂದ ಇದೊಂದು ಎಕ್ಸ್ಟ್ರಾ ಪ್ಲಗ್-ಇನ್ ಏನೋ ಕೇಳ್ತಾ ಇದೆ. ಸೊ ಇದನ್ನು ಇನ್ಸ್ಟಾಲ್ ಮಾಡ್ಕೊಳ್ಳೋಣ. ಸ್ವಲ್ಪ ಸೆಟಪ್ ಆಗಿದೆ. ಇದನ್ನ ನಾವೀಗ ಕೈಗೆ ಹಾಕೊಬೇಕು. ಲೆಫ್ಟ್ ಹ್ಯಾಂಡ್ ರೈಟ್ ಹ್ಯಾಂಡ್ ಅಂತ ಕೇಳ್ತಾ ಇದೆ. ಇಲ್ಲಿ ಲೆಫ್ಟ್ ಹ್ಯಾಂಡ್ಗೆ ಹಾಕೊಂಡಿದ್ದೀನಿ. ಬಟನ್ ಪೊಸಿಷನ್ಸ್ ರೈಟ್ ಸೈಡ್ಗೆ ಇದೆ. ಓಕೆ, ಸೆಟಪ್ ಎ ಮೊಬೈಲ್ ಪ್ಲಾನ್ ಅಂತ ಕೇಳ್ತಾ ಇದೆ. ಇವಾಗ ನಮ್ಗಿದು ಈ ಸಿಮ್ ಆಕ್ಟಿವೇಟ್ ಆಗುತ್ತೆ. ಆಕ್ಚುಲ್ ಆಗಿ ಸ್ಯಾಮ್ಸಂಗ್ ಸ್ಮಾರ್ಟ್ ವಾಚ್ಗೆ ಈ ಸಿಮ್ ನ ಆಕ್ಟಿವೇಟ್ ಮಾಡೋದಕ್ಕೆ ಇಂಡಿಯಾದಲ್ಲಿ ಇರೋದು 3 ಕಂಪ್ನಿಗಳು. ಏರ್ಟೆಲ್ ಅವ್ರದ್ದು ಒಂದು ಕಂಡೀಷನ್ ಇದೆ. ಸ್ಯಾಮ್ಸಂಗ್ ಸ್ಮಾರ್ಟ್ ವಾಚ್ಗೆ ಸ್ಯಾಮ್ಸಂಗ್ ಫೋನೇ ಇರಬೇಕು, ಆಪಲ್ ಸ್ಮಾರ್ಟ್ ವಾಚ್ಗೆ ಆಪಲ್ ಫೋನೇ ಇರಬೇಕು. ಇಲ್ಲಾಂದ್ರೆ ಅವರು ಈ ಸಿಮ್ ನ ಪ್ರೊವೈಡ್ ಮಾಡೋದಿಲ್ಲ. ವೊಡಾಫೋನ್ದು ಪ್ರೀಪೇಡ್ ಮೇ ಬಿ ಆಗಲ್ಲ ಅನ್ಸುತ್ತೆ, ಪೋಸ್ಟ್ ಪೇಡ್ ಅಲ್ಲಿ ಆಗ್ಬೋದು. ಅದನ್ನು ಒಂದ್ಸರಿ ಆಫೀಸಲ್ಲಿ ಕೇಳೋಣ. ಇವಾಗ ಈ ಫೋನ್ಗೆ ಜಿಯೋ ಸಿಮ್ ಹಾಕೊಂಡಿದ್ದೀನಿ. ಇದು ಪ್ರೀಪೇಡ್ ಸಿಮ್. ಇದ್ರಲ್ಲಿ ಒಂದ್ಸರಿ ಟ್ರೈ ಮಾಡೋಣ. ಜಿಯೋ ಪ್ರೀಪೇಡ್ ಸಹ ಇದಕ್ಕಾಗುತ್ತೆ. ನಮ್ಮ ಫ್ರೆಂಡ್ ಪೋಸ್ಟ್ ಪೇಡ್ ಯೂಸ್ ಮಾಡ್ತಾ ಇದ್ದ, ಅದಕ್ಕೆ ಪ್ರೀಪೇಡ್ ಆಗುತ್ತಾ ಇಲ್ವಾ ಅಂತ ನಾನು ಕನ್ಫ್ಯೂಸ್ ಅಲ್ಲಿದ್ದೆ. ಸೊ ಇವಾಗ ಜಿಯೋ ಪ್ರೀಪೇಡ್ ನ ಇಲ್ಲಿ ಸೆಟ್ ಮಾಡ್ಕೊಳ್ಳೋಣ. ಚೆಕಿಂಗ್ ಫಾರ್ ಮೊಬೈಲ್ ಪ್ಲಾನ್ಸ್ ಅಂತ ಬರ್ತಾ ಇದೆ. ಕನೆಕ್ಟಿಂಗ್ ಯುವರ್ ಸರ್ವಿಸ್ ಪ್ರೊವೈಡರ್ ಅಂತ ಬರ್ತಾ ಇದೆ. ಇಲ್ಲಿ ಮೊಬೈಲ್ ನಂಬರ್ ಕೇಳುತ್ತೆ. ಇಲ್ಲಿ ನಮ್ಮ ಮೊಬೈಲ್ ನಂಬರ್ ಹಾಕೊಬೇಕಾಗುತ್ತೆ. ಪಾಸ್ವರ್ಡ್ ಕೇಳುತ್ತೆ. ಇಲ್ಲಿ ಜಿಯೋದು ಅಕೌಂಟ್ ಕ್ರಿಯೇಟ್ ಮಾಡ್ಕೊಂತಾ ಇದ್ದೀನಿ. ಜಿಯೋ ಅಕೌಂಟ್ಗೆ ಇಲ್ಲಿ OTP ಹಾಕೊಬೇಕು. ಇಲ್ಲಿ ಒಂದು ಸ್ಮಾಲ್ ಪಾಸ್ವರ್ಡ್ ಹಾಕೊಳ್ಳೋಣ. ಇಲ್ಲಿ ಜಿಯೋ ಅಕೌಂಟ್ ಕ್ರಿಯೇಟ್ ಆಗಿದೆ. ಇವಾಗ ಪಾಸ್ವರ್ಡ್ ಹಾಕಿ ಲಾಗಿನ್ ಮಾಡ್ಕೊಳ್ಳೋಣ.
ಜಿಯೋ ID ಪಾಸ್ವರ್ಡ್ ಹಾಕೊಂಡ್ಮೇಲೆ ನಮಗೆ ಈ ರೀತಿ ವಾಚ್ನ ನೇಮ್ ಕಾಣಿಸುತ್ತೆ. ಇಲ್ಲಿ ವಾಚ್ನ ಸೆಲೆಕ್ಟ್ ಮಾಡ್ಕೊಂಡು ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಸ್ಯಾಮ್ಸಂಗ್ ವಾಚು ಯಾವ ಆಂಡ್ರಾಯ್ಡ್ ಫೋನ್ಗಳ ಜೊತೆನಾದ್ರೂ ಕನೆಕ್ಟ್ ಮಾಡಬಹುದಾಗಿದೆ. ಜಿಯೋ ಸಿಮ್ ಅಲ್ಲಿ ಐಫೋನ್ ಮಾತ್ರ ಆಗೋದಿಲ್ಲ. ವಿ ಹ್ಯಾವ್ ಸಕ್ಸಸ್ಫುಲಿ ಆಕ್ಟಿವೇಟೆಡ್ ಅಂತ ನನಗೆ ಮೆಸೇಜ್ ಸಹ ಬಂದಿದೆ ಜಿಯೋ ಕಡೆಯಿಂದ. ಫಿನಿಶಿಂಗ್ ಸೆಟಪ್. ಇಲ್ಲಿ ರೊಟೇಟಿಂಗ್ ಬೆಜಲ್ ಕೊಟ್ಟಿರೋದ್ರಿಂದ ನಾವು ಇದರಲ್ಲೇ ಏನ್ ಬೇಕಾದ್ರೂ ಅದನ್ನ ಸ್ವಿಚ್ ಮಾಡ್ಕೊಬಹುದು. ಮತ್ತೆ ಆಪ್ಸ್ನು ಅಷ್ಟೇ ಸ್ಕ್ರೋಲ್ ಮಾಡೋದು. ಮತ್ತೆ ಇದರಲ್ಲಿ ಯಾವ್ದಾದ್ರು ಕಾಲ್ ಮಾಡಬೇಕು ಅಂದ್ರೆ ಡೈರೆಕ್ಟ್ ಫೋನ್ ಇಂದ ಅಥವಾ ವಾಚ್ ಇಂದ ಕಾಲ್ ಮಾಡಬಹುದು. ಇಲ್ಲಿ ಫೋನು ವಾಚ್ ಎರಡು ಇದೆ. ನಾನು ವಾಚ್ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ನೀವು ನೋಡ್ಬೋದು ಕಾಲ್ ಹೋಗ್ತಾ ಇದೆ. ಇಲ್ಲಿಂದ ನಾವು ಕಾಲ್ ಮಾಡಿ ಆಪೋಸಿಟ್ ಪರ್ಸನ್ ಜೊತೆ ನಾವು ಮಾತಾಡ್ಬೋದಾಗಿದೆ. ಹಲೋ, ಊಟ ಆಯಿತಾ, ಖಾನಾ ಖಾಯಾ. ಅದಲ್ಲದೆ ಇದರಲ್ಲಿ ವಾಟ್ಸಪ್ನು ಸಹ ಇನ್ಸ್ಟಾಲ್ ಮಾಡಿದ್ದೀನಿ. ವಾಟ್ಸಪ್ಪಲ್ಲೂ ಸಹ ಚಾಟ್ಸ್ ಎಲ್ಲ ನಮ್ಗೆ ಇಲ್ಲಿ ನೋಡೋದಕ್ಕೆ ಸಿಗುತ್ತೆ. ನಾವು ಚಾಟ್ಸ್ಗೆ ಏನಾದರೂ ರೀಪ್ಲೇಸ್ ಸಹ ಮಾಡ್ಬೋದಾಗಿದೆ. ನಾವು ಇದರಲ್ಲಿ ಕಾಂಟ್ಯಾಕ್ಟ್ಸ್ನ ಸಹ ಸೇವ್ ಮಾಡಿ ಇಟ್ಕೊಬೋದಾಗಿದೆ. ಸೊ ಕಾಂಟ್ಯಾಕ್ಟ್ಸಲ್ಲಿ ನಾವು ಎಷ್ಟು ಕಾಂಟ್ಯಾಕ್ಟ್ ಬೇಕಿದ್ರೂ ಅಷ್ಟು ಕಾಂಟ್ಯಾಕ್ಟ್ನ ಸೇವ್ ಮಾಡಿ ಇಟ್ಕೊಬೋದು. ಜಸ್ಟ್ ಪ್ರೆಸೆಂಟ್ ಇವಾಗ ಆಫರಲ್ಲಿ ಇದೊಂದು ಸಮ್ಟೈಮ್ಸ್ ಅಲ್ಲಿ 10,000ಗೂ ಸಹ ಈ ವಾಚ್ ಸಿಗುವಂಥದ್ದು. ಅದ್ರ ಜೊತೆ ಕಾರ್ಡ್ ಆಫರ್ಸ್ನ ಎಲ್ಲ ಸೇರಿಸ್ಕೊಂಡ್ರೆ ಆಲ್ಮೋಸ್ಟ್ 7,200 ರೂಪಾಯಿಗೂ ಸಹ ಈ ವಾಚ್ ಸಿಗುವಂಥದ್ದು. ಅದು ಯಾವಾಗ ಆಫರ್ಸ್ ಇರುತ್ತೋ ನಾನು ಅದನ್ನು ನಮ್ಮ ಟೆಲಿಗ್ರಾಮ್ ಚಾನಲ್ ಅಲ್ಲಿ ಅಪ್ಡೇಟ್ ಮಾಡ್ತಾ ಇರ್ತೀನಿ. ಇಲ್ಲಿರೋ ಟೆಲಿಗ್ರಾಮ್ ಚಾನಲ್ QR ಇದೆಯಲ್ಲ, ಇದನ್ನ ಸ್ಕ್ಯಾನ್ ಮಾಡಿ ಅಥವಾ ಡಿಸ್ಕ್ರಿಪ್ಷನ್ ಅಲ್ಲಿ ಇರೋ ಟೆಲಿಗ್ರಾಮ್ ಲಿಂಕ್ ನ ಪ್ರೆಸ್ ಮಾಡಿ ನೀವು ನಮ್ಮ ಟೆಲಿಗ್ರಾಮ್ ಚಾನಲ್ಗೂ ಜಾಯ್ನ್ ಆಗ್ಬೋದಾಗಿದೆ. ಆಫ್ಟರ್ 2 years ಇದ್ರ ವಿಡಿಯೋ ಮಾಡೋದಕ್ಕೆ ಒಂದೇ ಒಂದು ರೀಸನ್ನು. ಸೊ ಬಜೆಟ್ ಅಲ್ಲಿ ಅದು ರಿಲೀಸ್ ಮಾಡಿದಾಗ ತುಂಬ ಜಾಸ್ತಿ ಪ್ರೈಸ್ ಇತ್ತಲ್ವ, 36,000-38,000 ಸಾವಿರ ಇತ್ತು. ಇವಾಗ ಬಜೆಟಲ್ಲಿ ಸಿಗುವಂಥ ಬೆಸ್ಟ್ ಸ್ಮಾರ್ಟ್ ವಾಚು. ಇವಾಗ ಏನು ತುಂಬ ಥರದ ಸ್ಮಾರ್ಟ್ ವಾಚಸ್ ಬಂದಿದೆ, ಅದೆಲ್ಲ ವೇಸ್ಟ್ ವಾಚಸ್ಗಳು. ಸೊ 10,000 ರೇಂಜಿಗೆ ಸಮ್ ಟೈಮ್ ಆಫರಲ್ಲಿ ಬರುತ್ತೆ ಅನ್ನೋ ಕಾರಣಕ್ಕಷ್ಟೇ ನಾನು ಇದರ ವಿಡಿಯೋ ಆದರೆ ಮಾಡ್ತಾ ಇರೋದು. ಈ ಥರ ಒಂದು ಸ್ಮಾರ್ಟ್ ವಾಚ್ ಇದ್ದರೆ ನಮ್ಮ ಡೇ ಟು ಡೇ ಲೈಫ್ನ ತುಂಬ ಬೆಟರ್ ಮಾಡ್ಕೊಬೋದು ಅಂತ ಹೇಳ್ತಾ ಈ ವಿಡಿಯೋನಲ್ಲಿ ಎಂಡ್ ಮಾಡ್ತಾ ಇದ್ದೀನಿ. ಲ್ಯಾಪ್ಟಾಪ್ಗೆ ಹೊಸ ಸ್ಕಿನ್ ಹಾಕಿದ್ದೀನಿ, ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ. ರ್ಯಾಪ್ ಕಾರ್ಟಿಂದ ಇದು ನನಗೆ ಸ್ಕಿನ್ ಬಂದಿದ್ದು. ಇಲ್ಲಿ NR ಟೆಕ್ ವರ್ಡ್ ಅಂತ ಹೆಸರು ಸಹ ಹಾಕ್ಸಿದ್ದೀನಿ. ಸೊ ನನಗೆಲ್ಲ ಓಕೆ ಅನ್ನಿಸ್ತು. ಇಲ್ಲಿ ಎಡ್ಜಸ್ ಮಾತ್ರ ಸ್ವಲ್ಪ ಫಿನಿಶಿಂಗ್ ಇಲ್ಲ, ಅದೊಂದು ಮಾತ್ರ ನನಗೆ ಬೇಜಾರಾಯಿತು. ಅದು ಬಿಟ್ಟರೆ ಓವರ್ ಆಲ್ ಆಗಿ ಸ್ಕಿನ್ ಹೆಂಗೆ ಅನ್ನಿಸ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನನಗಂತೂ ಸ್ಕಿನ್ ಒಂದು ರೇಂಜಿಗೆ ಇಷ್ಟ ಆಯ್ತಿದ್ದು, ಸೊ ಅದಕ್ಕೆ ತರಿಸಿದ್ದು. ಇನ್ನು ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಶನ್ ಹಾಲಲ್ಲಿ ಇಟ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ಟೆಕ್ ವಿಡಿಯೋ ಜೊತೆ ಆದರೆ ನಾನು ನಿಮ್ಮ ಮುಂದೆ ಇರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್.